ಅವರಿಗೆಲ್ಲ ಆರೋಗ್ಯ ಸರಿಯಾಗೇ ಇದೆ. ಆದ್ರೆ ಆ ಒಂದು ಸೀಟ್ಗಾಗಿ ಅವರೆಲ್ಲ ಜಾಣ ಕಿವುಡರಾಗಿದ್ದಾರೆ. ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡಿದ ಪ್ಲಾನ್ ಫೇಕ್ ಡಾಕ್ಯುಮೆಂಟ್ನಿಂದ ಎಲ್ಲವೂ ಬಟ ಬಯಲಾಗಿದೆ. ಏನಿದೆ ಸ್ಟೋರಿ ಇಲ್ಲಿದೆ ನೋಡಿ. ವೈದ್ಯಕೀಯ ಸೀಟಿಗಾಗಿ ಜಾಣ ಕಿವುಡರಾದ ಅಭ್ಯರ್ಥಿಗಳು. 21 ಅಭ್ಯರ್ಥಿಗಳ ವಿರುದ್ಧ ದೂರು ದಾಖಲಿಸಿದ ಕೆಇಎ. ನಕಲಿ ದಾಖಲೆಗಳ ಅಸಲಿ ಕತೆ ಬಟಾಬಯಲು. ನಕಲಿ ಅಂಗವೈಕಲ್ಯದ ದಾಖಲೆ ಸೃಷ್ಟಿಸಿ ಮೆಡಿಕಲ್ ಸೀಟ್ ಪಡೆಯಲು ಯತ್ನಿಸಿದ್ದ 21 ಮಂದಿಯ ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದೂರು ದಾಖಲಿಸಿದೆ. ಇನ್ನು 11 ಅಭ್ಯರ್ಥಿಗಳ ಬಗ್ಗೆ ಕೆಇಎ ಸಂಶಯ ವ್ಯಕ್ತಪಡಿಸಿದ್ದು ನಕಲಿ ಕಿವುಡರ ಬಣ್ಣ ಬೆಚ್ಚಿಟ್ಟಿದೆ. ಹೌದು, 21 ವಿದ್ಯಾರ್ಥಿಗಳು ತಮಗೆ ಶ್ರವಣ ದೋಷ ಇದೆ ಅಂತ ವೈದ್ಯಕೀಯ ದಾಖಲೆಗಳನ್ನ ಸಲ್ಲಿಸಿದ್ರು. ಈ ಪೈಕಿ ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿಯನ್ನ ವಿಜಯನಗರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಿಂದ ಪಡೆದಿದ್ರು. ಇವರಲ್ಲಿ ಹಲವರು ಯುಜಿಸಿಇಟಿ ಮತ್ತು ನೀಟ್ ಪರೀಕ್ಷೆಗೆ ಸಲ್ಲಿಸಿದ್ದ ಮೂಲ ಅರ್ಜಿಯಲ್ಲಿ ಅಂಗವಿಕಲತೆ ಕೋಟಾದಡಿ ಅರ್ಜಿ ಸಲ್ಲಿಸಿರಲಿಲ್ಲ. ನಂತರ ಅಂಗವೈಕಲ್ಯ ಕೋಟಾದಲ್ಲಿ ಅರ್ಜಿ ಹಾಕಿದ್ರು. ಇದೇ ವಿಚಾರ ಕೆಇಎಗೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳನ್ನ ಕೆಇಎ ವಿಕಲತೆಯ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿತ್ತು. ಪರೀಕ್ಷೆ ಬಳಿಕ ವಿಕ್ಟೋರಿಯಾದ ಅಧೀಕ್ಷಕರು ಈ 21 ವಿದ್ಯಾರ್ಥಿಗಳು ನಕಲಿ ದಾಖಲೆ ಸಲ್ಲಿಸಿದ್ದಾರೆ ಅಂತ ಕೆಇಎಗೆ ಪತ್ರ ಬರೆದಿದ್ರು. ಈ ಪತ್ರದ ಹಿನ್ನೆಲೆ ಕೆಇಎಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎಚ್ ಪ್ರಸನ್ನ, ಮುಖ್ಯ ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ಯಾಳ್ ಅವರಿಗೆ ಪೊಲೀಸರಿಗೆ ದೂರು ನೀಡುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದ್ದು 21 ಜನ ಅಭ್ಯರ್ಥಿಗಳು ಸೇರಿ ನಕಲಿ ದಾಖಲೆ ಸೃಷ್ಟಿಸಿರುವ 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.